ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ IPL ರಿಟೆನ್ಷನ್ ಪಾಲಿಸಿ ಈಚೆ ಬಂದಿದಂತೂ ಆಗಿದೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿದೆ. ಇವಾಗ 5+1 ರಿಟೆನ್ಷನ್ ರೂಲ್ನ ತಗೊಂಡ್ಬಂದಿದಂತೂ ಆಯಿತು. 6 ರಿಟೆನ್ಷನ್ ಅಲ್ಟಿಮೇಟ್ಲಿ. ಸೊ 6 RTM ಕಾರ್ಡ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಒಂದು ಫ್ರಾಂಚೈಸಿ. ಇನ್ ಕೇಸ್ ರಿಟೆನ್ಷನ್ ಒಂದು ಮಾಡಲಿಲ್ಲ ಅಂತಂದ್ರೆ ಅವ್ರು 6 RTM ಕಾರ್ಡ್ನ ಪ್ಲೇಯರ್ ಆಪ್ಷನ್ ಅಲ್ಲಿ ಯೂಸ್ ಮಾಡ್ಬೋದು. ಸೊ ಒಂಥರ 6 ರಿಟೆನ್ಷನ್ ಅಂತಾನೆ ಲೆಕ್ಕ ಬರೋದು ಹಂಗೆ ನೋಡಕ್ ಹೋಯ್ತು ಅಂದ್ರೆ. ಸೊ ಧೋನಿ ರಿಲೇಟೆಡ್ ಇವಾಗ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಏನ್ ಗುರು ಒಬ್ಬೊಬ್ರು ಒಂದೊಂದು ಕತೆಗಳನ್ನ ಹೇಳ್ತಾ ಇದಾರಲ್ಲ. ನೆನ್ನೆ ಪಾಲಿಸಿನೇ ಒಂಥರ ಇದೆ, ಇವಾಗ ಏನೋ ಅನ್ಕ್ಯಾಪ್ಡ್ ಅಂತೆ, ಅದಂತೆ ಇದಂತೆ. ಅನ್ಕ್ಯಾಪ್ಡ್ ಏನು ಸಪ್ರೇಟಾ? ಈ 6 ರಿಟೆನ್ಷನ್ ಬಿಟ್ಬಿಟ್ಟು 7ನೇ ರಿಟೆನ್ಷನ್ ಮಾಡ್ಕೊಬೋದಾ ಅನ್ನೋ ತರ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ದೀರಾ. 7ನೇ ರಿಟೆನ್ಷನ್ಗೆ ಇಲ್ಲಿ ಅವಕಾಶ ಇಲ್ಲ, 5+1 ರಿಟೆನ್ಷನ್ ರೂಲ್ ಇರೋದು. ಸೊ ಈ ಕ್ಯಾಟಗರಿಲೇನೆ ಇವಾಗ ಏನ್ ಬಿಟ್ಟಿದ್ದಾರೆ, ಸ್ಲ್ಯಾಬ್ಗಳೇನು ಬಿಟ್ಟಿದ್ದಾರೆ. 18+ ಅಂದ್ರೆ 18 ಫಸ್ಟ್ ಸ್ಲ್ಯಾಬ್ ಅವ್ರಿಗೆ ಅಂದ್ರೆ ಫಸ್ಟ್ ರಿಟರ್ನ್ ಆದಂತ ಪ್ರಿಫರೆನ್ಸ್ ಇರುವಂತ ಪ್ಲೇಯರ್ಗೆ 18 ಕೋಟಿ, ಆಮೇಲೆ 14 ಕೋಟಿ, ಆಮೇಲೆ 11 ಕೋಟಿ, ಮತ್ತೆ 4th ಇಂದ 18 ಜೊತೆಗೆ 14, 4th and 5th 18 ಮತ್ತೆ 14 ಕೋಟಿ. ಸೊ ಈ ತರ ಸ್ಲ್ಯಾಬ್ ಏನ್ ಬಿಟ್ಟಿದ್ರೆ ಇದೆಲ್ಲ ಕ್ಯಾಪ್ ಪ್ಲೇಯರ್ಸ್ಗಳಿಗೆ. ಸೊ ಆಬ್ವಿಯಸ್ಲಿ ಕ್ಯಾಪ್ ಪ್ಲೇಯರ್ಸ್ ರಿಟರ್ನ್ ಮಾಡೋದು, ಡಿಮ್ಯಾಂಡ್ ಇರುವಂಥ ಪ್ಲೇಯರ್ಸ್ಗಳು, ಸಖತ್ತಾಗಿ ಆಡುವಂಥ ಪ್ಲೇಯರ್ಸ್ಗಳನ್ನ ರಿಟರ್ನ್ ಮಾಡೋದು ಎಲ್ಲರೂ ಕೂಡ. ಯಾರು ರಿಟರ್ನ್ ಮಾಡೋದಕ್ಕೆ ಹೋಗೋದಿಲ್ಲ ಯೂಶುವಲಿ. ಇಷ್ಟೆಲ್ಲ ಕೊಟ್ಬಿಟ್ಟು 18 ಕೋಟಿ 14 ಕೋಟಿ ಎಲ್ಲ ಕೊಟ್ಬಿಟ್ಟು ಅನ್ಕ್ಯಾಪ್ ಪ್ಲೇಯರ್ನ ಯಾರು ಕೂಡ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಅನ್ಕ್ಯಾಪ್ ಪ್ಲೇಯರ್ಗಳ ಕ್ಯಾಟಗರಿಗೆ ಯಾರು ಬರ್ತಾರೆ ಅಂದರೆ ಹೊಸ ರೂಲ್ ತಗೊಂಡ್ಬಂದಿರೋದು. ಈ ಹಿಂದೆ ರೂಲ್ ಇತ್ತು, ಮಧ್ಯದಲ್ಲಿ ತೆಗೆದಿದ್ರು, ಮತ್ತೆ ಈ ರೂಲ್ನ ವಾಪಸ್ ತಗೊಂಡ್ಬಂದಿದ್ದಾರೆ. ಅದೇ 5 ವರ್ಷಕ್ಕಿಂತ ಜಾಸ್ತಿ ಆಗಿರುವಂತ ಪ್ಲೇಯರು ಇಂಡಿಯನ್ ಟೀಮ್ಗೆ ಆಡಿ 5 ವರ್ಷಕ್ಕಿಂತ ಜಾಸ್ತಿ ಆಗಿರುವಂತ ಪ್ಲೇಯರು ಅದೇ MS ಧೋನಿ. ಬೇರೆಯವರು ಕೂಡ ಎಕ್ಸಾಂಪಲ್ ತಗೋಬಹುದು, ಬಟ್ ಇಲ್ಲಿ ಜಸ್ಟ್ ಫಾರ್ ಎಕ್ಸಾಂಪಲ್ MS ಧೋನಿನ ತಗೊಳ್ಳೋಣ. 5 ವರ್ಷಕ್ಕಿಂತ MS ಧೋನಿ ಜಾಸ್ತಿ ಆಗಿರೋ 2019 ಎಂಡಲ್ಲಿ ಏನೋ ರಿಟೈರ್ಮೆಂಟ್ ಕೊಟ್ಟರು. ಸೊ ಓಕೆ, ಪರ್ಫೆಕ್ಟ್ ಡೇಟ್ ನೆನಪಿಲ್ಲ ನನಗೆ. ಸೊ 5 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಇವರು ರಿಟೈರ್ಮೆಂಟ್ ಕೊಟ್ಬಿಟ್ಟು. ಆದ್ರಿಂದ ಇವರು ಇವಾಗ ಅನ್ಕ್ಯಾಪ್ಡ್ ಪ್ಲೇಯರ್ಗಳ ಕ್ಯಾಟಗರಿಲಿ ರಿಟೈನ್ ಆಗ್ತಾರೆ. ಇವರಿಗೆ 18 ಕೋಟಿ 14 ಕೋಟಿ ಅಥವಾ 11 ಕೋಟಿ ಕೊಡುವಂತ ಅಗತ್ಯತೆ ಇರೋದಿಲ್ಲ. ವಿತಿನ್ ದಿಸ್ 5+1 ರಿಟೆನ್ಷನ್ ಅಲ್ಲೇ ರಿಟರ್ನ್ ಆಗಬೇಕು. 7ನೇ ರಿಟೆನ್ಷನ್ಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಇವರು ರಿಟರ್ನ್ ಆಗ್ತಾರೆ 4 ಕೋಟಿಗೆ. ಮಗ ಅನ್ಕ್ಯಾಪ್ಡ್ಗೆ ಅಂತ ಫಿಕ್ಸ್ ಮಾಡಿಬಿಟ್ಟಿದೆ BCCI. ಇವಾಗ 4 ಕೋಟಿ ಮಾತ್ರ ಕೊಡಬೇಕು ಅನ್ಕ್ಯಾಪ್ ಪ್ಲೇಯರ್ಗೆ ಅಂತ. ಸೊ 3 ರಿಟೆನ್ಷನ್ ಇವ್ರು CSK ಅವ್ರು ಮಾಡ್ಕೊಂಡ್ರು ಅಂದ್ರೂ ಕೂಡ 4ನೇ ರಿಟೆನ್ಷನ್ಗೆ ಇವ್ರು ಕೊಡಬೇಕಾಗಿರೋದು ಜಸ್ಟ್ 4 ಕೋಟಿ. ರಿಟೆನ್ಷನ್ ಪಾಲಿಸಿ ಇರೋದೇ ಹಿಂಗೆ ಮಗ. 5 ರಿಟೆನ್ಷನ್ ಏನ್ ಬಿಟ್ಟಿದ್ದಾರೆ, ಸಾರಿ 6 ರಿಟೆನ್ಷನ್ ಏನ್ ಬಿಟ್ಟಿದ್ದಾರೆ ಇನ್ಕ್ಲೂಡಿಂಗ್ RTM ಕಾರ್ಡು. ಇದರಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿರೋದು ಇವರು ಕ್ಯಾಪ್ ಪ್ಲೇಯರ್ಸ್ಗೆ 5. ಒಬ್ಬನ ಅನ್ಕ್ಯಾಪ್ ಪ್ಲೇಯರ್ನ ಅವ್ರು ತಗೊಳ್ಳೇಬೇಕಾದ್ರೆ RTM ಕಾರ್ಡಲ್ಲಿ ತಗೋತಾರೋ ಹೆಂಗ್ ತಗೋತಾರೋ ಗೊತ್ತಿಲ್ಲ. ಒಟ್ಟಲ್ಲಿ RTM ಕಾರ್ಡ್ ಇನ್ ಕೇಸ್ 5 ಜನನ ಇವರು ರಿಟೈನ್ ಮಾಡ್ಕೊಂಡ್ರು ಅಂತಂದ್ರೆ, ಕ್ಯಾಪ್ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡ್ಕೊಂಡ್ರೆ ಆಪ್ಷನ್ಗೆ ಹೋದಾಗ ಇವರು RTM ಕಾರ್ಡ್ನ ಯೂಸ್ ಮಾಡಬೇಕಾಗಿರೋದು ಅನ್ಕ್ಯಾಪ್ ಪ್ಲೇಯರ್ ಮೇಲೆ ಇವರು ಯೂಸ್ ಮಾಡಬೇಕು. RCB ಆದರೂ ಸರಿ, ಯಾರಾದರೂ ಸರಿ, CSK ಆದರೂ ಸರಿ. ಸೊ ಇವಾಗ ರೂಲ್ ಇರೋದು ಹಂಗೆ, ಇಬ್ರು ಮ್ಯಾಕ್ಸಿಮಮ್ ಆಗಿ ಇವರು ಅನ್ಕ್ಯಾಪ್ ಪ್ಲೇಯರ್ಗಳನ್ನ ರಿಟೈನ್ ಮಾಡ್ಕೋಬಹುದು. ಅಂದ್ರೆ ಒಬ್ರನ್ನ ಬೇಕಾದ್ರೂ ಮಾಡ್ಕೋಬೋದು ಅಥವಾ ಇಬ್ರನ್ನ ಬೇಕಾದ್ರೂ ಮಾಡ್ಕೋಬೋದು. 3 ಜನ ಮಾಡ್ಕೊಳಕ್ ಆಗೋದಿಲ್ಲ ಅನ್ಕ್ಯಾಪ್ ಪ್ಲೇಯರ್ಸ್ನ ರಿಟೈನು. ಸೊ ಇಬ್ರಿಗೂ ಕೂಡ ಇವರು 4 ಕೋಟಿ ಕೊಡ್ಬೋದು. ಸೊ ಈ ಥರ ಮಾಡ್ತು ಅಂದರೆ, ಪ್ಲಾಯ್ನ ಇಂಪ್ಲಿಮೆಂಟ್ ಮಾಡ್ತು ಅಂತಂದರೆ ಒಳ್ಳೆ ವಿಚಾರ. ನನ್ನ ಪ್ರಕಾರ ರಿಟೆನ್ಷನ್ ಪ್ರೋಸೆಸ್ಸಲ್ಲಿ ಯಾವುದೇ ಟೀಮ್ ಆಗಿದ್ರು ಅಷ್ಟೇ ಅನ್ಕ್ಯಾಪ್ ಪ್ಲೇಯರ್ನ ಇಬ್ಬರನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಾಕತ್ತಿರೋಂಥ ಪ್ಲೇಯರ್ಸ್ ಆಪ್ಷನ್ಗೆ ಹೋದ್ರೆ ಇಲ್ಲಾಗರು ಬಲೆ ಹೋಗ್ತಾರೋ ಅಂತ ಅನ್ಕೊಂಡಿರೋಂಥ ಪ್ಲೇಯರ್ನ ನನ್ನ ಪ್ರಕಾರ ಇಬ್ಬರೂ ಕೂಡ 4 ಕೋಟಿ ಕೊಟ್ಬಿಟ್ಟು ರಿಟೈನ್ ಮಾಡ್ಕೊಳ್ತಾರೆ ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ಪ್ರಾಂಗ್ ಪ್ಲೇಯರ್ಸ್ಗಳು ಇರ್ತಾರೆ, ಕ್ಯಾಪ್ ಪ್ಲೇಯರ್ಸ್ಗಳು, ಅವ್ರನ್ನ ಆಪ್ಷನ್ಗೆ ಹಾಕ್ಬಿಟ್ಟು ಅವ್ರ ಮೇಲೆ RTM ಕಾರ್ಡ್ನ ಯೂಟಿಲೈಸ್ ಮಾಡುವಂಥ ಸಾಧ್ಯತೆನೇ ಜಾಸ್ತಿ ಕಾಣಿಸ್ತದೆ ಈ ರೂಲ್ನ ನೋಡ್ತು ಅಂತಂದರೆ. MS ಧೋನಿ 4 ಕೋಟಿಗೆ ರಿಟೈನ್ ಆಗ್ತಾರೆ. CSKಗೆ ಇನ್ನೂ ಒಂದು ಸೀಸನು MS ಧೋನಿ 100% ಆಡ್ತಾರೆ. ಸೊ ಇಲ್ಲಿ MS ಧೋನಿಗೆ ಏನಾದರೂ ಇವಾಗ 18 ಕೋಟಿ 14 ಕೋಟಿ ಆ ಒಂದು ಸ್ಲ್ಯಾಬಲ್ಲಿ ಏನಾದ್ರು ಬಂದ್ಬಿಟ್ಟಿದ್ರು ಅಂತಂದರೆ, 5th ರಿಟೆನ್ಷನ್ ಅಥವಾ 4th ರಿಟೆನ್ಷನ್ ಸ್ಲ್ಯಾಬಲ್ಲಿ ಬಂದ್ಬಿಟ್ಟಿತ್ತು ಅಂದ್ರೆ ಅವಾಗ CSK ಯೋಚನೆ ಮಾಡಬೇಕಾಗಿತ್ತು. ಸೊ ಫ್ರಾಂಚೈಸ್ಗಳು ಎಲ್ಲಿ ದುಡ್ಡನ್ನ ಉಳಿಸ್ಬೋದು ಅಂತಂದ್ರೆ ಅನ್ಕ್ಯಾಪ್ ಪ್ಲೇಯರ್ಸ್ಗಳನ್ನ ಇಬ್ಬರನ್ನ ರಿಟೈನ್ ಮಾಡೋದ್ರ ಮೂಲಕ ನನ್ನ ಪ್ರಕಾರ ದುಡ್ಡನ್ನ ಉಳಿಸ್ಬೋದು. ಸುಮ್ಮನೆ ತಿಕ್ಲ ತರ ಈ 4th ಪೊಸಿಷನ್ಗೆ 5th ಪೊಸಿಷನ್ಗೆ ಇವರು 18 ಕೋಟಿ 14 ಕೋಟಿ ಸುರಿಯೋದಕ್ಕಿಂತ 4 ಕೋಟಿನ ಸುರಿದ್ಬಿಟ್ಟು ಅನ್ಕ್ಯಾಪ್ ಪ್ಲೇಯರ್ಸ್ಗಳನ್ನ ತಗೊಂಡು ಅಲ್ಲಿ ಆಪ್ಷನಲ್ಲಿ ಹೋಗ್ಬಿಟ್ಟು RTM ಕಾರ್ಡ್ನ ಯೂಟಿಲೈಸ್ ಮಾಡ್ತು ಅಂದರೆ ಕ್ಯಾಪ್ ಪ್ಲೇಯರ್ಸ್ಗಳಿಗೆ ಸಖತ್ತಾಗಿರುತ್ತೆ. ಅದೇ ಎಲ್ಲರೂ ಕೂಡ ಮಾಡೋದು. ಸೊ ನೋಡೋಣ ಏನಾಗುತ್ತೆ ಅಂತ. MS ಧೋನಿ 4 ಕೋಟಿಗೆ ರಿಟರ್ನ್ ಆಗಿದ್ರೆ CSKಗೆ. ಸೊ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ರಿಟೆನ್ಷನ್ ಪಾಲಿಸಿ ಯಾವ ಥರ ಇದೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.